ಗೋಪಾಲಕೃಷ್ಣ ಬೇಳೂರವ್ರು ಬಂದಿಲ್ಲ, ಮಧು ಬಂಗಾರಪ್ಪನವ್ರು ಗೊತ್ತಿಲ್ಲ. ಏನು ಅಂತಂದರೆ ಅಭಿವೃದ್ಧಿಯನ್ನು ವಿರೋಧಿಸಿ ಇವರ ಅಭಿವೃದ್ಧಿ ನಿಮಗೇನು ಬೇಕಿಲ್ಲ. ಶಿವಮೊಗ್ಗ ಸಂಸದ ಒಬ್ಬರು BY ರಾಘವೇಂದ್ರ ಮಾತಾಡಿದರೆ ಕಾಂಗ್ರೆಸ್ ಸರ್ಕಾರ ದಶಕಗಳ ಕಾಲ ಆಳಿತು ಅಂತಲೂ ಅರಣ್ಯ ಇಲಾಖೆಯವರಿಗೂ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಕಾನೂನು ಹಿಂಗಿದೆ, ಕಾನೂನು ಮಾರ್ಪಾಡು ಮಾಡೋಕ್ಕಿದ್ರು ಲಾ ಮೇಕರ್ಸ್ ಯಾರು ಇಂಗ್ಲೀಷಲ್ಲಿ ಕತ್ತುಚ್ಚೋದಂಗೆ ಒಂದಿಷ್ಟು ಹೇಳಿದರು. ಅದು ಬಿಟ್ಟು ಕೋಟ ಇರುತ್ತೆ, ಕೋಟ ಶ್ರೀನಿವಾಸ ಪೂಜಾರಿನೂ ಅವರೇ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಟ್ಟಿನಕಾರು ಹತ್ರ ಕಾರಣಿ ಅಂತ ಒಂದು ಮೀಸಲು ಅರಣ್ಯ ಬರುತ್ತೆ. ಅಲ್ಲಿ ಎಡಮನೆಹಳ್ಳಿ ಅಂತ ಒಂದು ಗ್ರಾಮ. ಇಲ್ಲಿ ಒಂದು 6-7 ಶರಾವತಿ ಸಂತ್ರಸ್ತರ ಮನೆಗಳಿಗೆ ಈಗ ಒಕ್ಕಲೇಳುವ ಭೀತಿ ಎದುರಾಗಿದೆ. ಸಾಗರ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಮಾರಿಕಾಂಬೆ ಜಾತ್ರೆಯಲ್ಲಿ ಬ್ಯುಸಿ ಇದ್ದಾರೆ. ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪರು ಶಿಕ್ಷಣ ಕ್ರಾಂತಿಯಲ್ಲಿದ್ದಾರೆ. ನಮ್ಮ ಸಂಸದ BY ರಾಘವೇಂದ್ರ ಅಭಿವೃದ್ಧಿ ಹೆಸರಿನಲ್ಲಿ ಪ್ರತಿ ವಾರ ವೀಕೆಂಡ್ ಪ್ರೆಸ್ ಮೀಟ್ಗಳು ಮಾಡಿಕೊಂಡು ಆರಾಮಾಗಿದ್ದಾರೆ. ಆದರೆ ಇಲ್ಲಿನ ಜನ, ವೋಟ್ ಹಾಕಿರುವಂಥ ಜನರು, ಶರಾವತಿ ಸಂತ್ರಸ್ತರು ಸಾಕಷ್ಟು ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಿರುವಂಥವರು ಇವತ್ತು ಒಕ್ಕಲೇಳುವಂತಹ ಭೀತಿಗೆ ಎದುರಾಗಿದ್ದಾರೆ. ಈ ಕುಟುಂಬಗಳೆಲ್ಲ ಯಾವುದೇ ರೀತಿಯಾದಂತಹ ಅರಣ್ಯ ನಾಶ ಮಾಡಿಲ್ಲ. ಮೊದಲು ಹೆಂಗಿದ್ರು ಹಾಗೆ ಇದ್ದಾರೆ. ಒಂದು ಮರ ಕಡ್ದಿಲ್ಲ, ಒಂದು ಹೆಚ್ಚಿಗೆ ಜಾಗವನ್ನು ಆಕ್ರಮಣ ಮಾಡ್ಕೊಂಡಿಲ್ಲ. ಯಾವುದೇ ವನ್ಯಜೀವಿಗಳಿರ್ಬೋದು, ಅಲ್ಲಿ ಯಾವುದೇ ಪ್ರಾಣಿಗಳಿಗೆ ಏನೂ ಹಾನಿ ಕೊಡದೇ ಇರುವಂಥ ಜನ. ಯಾವುದೇ ಕೇಸ್ಗಳು ಕೂಡ ಇವ್ರ ಮೇಲೆ ಇಲ್ಲ. ಇವರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಅರಣ್ಯ ಇಲಾಖೆಯವರಿಗೆ ಈಗ ಟಾರ್ಗೆಟ್ ಇದೆಯಲ್ಲ, ಒತ್ತುವರಿ ತೆರವು ಮಾಡಬೇಕು ಅಂತ. ಈ ಕಾರಣದಿಂದ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನಿಸುತ್ತೆ. 1997-98ರಲ್ಲಿ ಇವ್ರ ಮೇಲೆ ಪ್ರಕರಣ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೆ ಒಂದು 25 ವರ್ಷಗಳ ನಂತರ ಇವರನ್ನು ಒತ್ತುವರಿ ತೆರವು ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ನನ್ನ ಸ್ನೇಹಿತರ ಜೊತೆಗೆ ಈ ಗ್ರಾಮಕ್ಕೆ ನೋಡೋಣ ಯಾವ ಥರ ಒತ್ತುವರಿ ತೆರವು ಇದು ಅಂತೇಳಿ ನೋಡೋಣ ಅಂತ ಹೋದಾಗ ಅವ್ರಿಗೆ ಏನೇನೂ ಗೊತ್ತಿಲ್ಲ, ಬಹಳ ಮುಗ್ಧರಿದ್ದಾರೆ. ಆರ್ಥಿಕವಾಗಿ ಅವರು ಸಬಲರೂ ಅಲ್ಲ. ಎಲ್ಲೋ ಒಂದಿಷ್ಟು ಗದ್ದೆ ಮಾಡ್ಕೊತಾರೆ, ಒಂದು 10-20 ಚೀಲ ಭತ್ತ ಬರುತ್ತೆ. ಅದರಲ್ಲಿ ಅವರು ಈ ತನಕ ಜೀವನ ಮಾಡ್ತಿದ್ರು. ನೋಡಿ, 3ನೇ ಜನರೇಷನ್ ಬಂದಿದೆ. ಮಕ್ಕಳೆಲ್ಲ ಈಗ ಕೂಲಿ ಹೋಗ್ತಾ ಇದ್ದಾರೆ. ಇವತ್ತಿನವರೆಗೂ ನೆಮ್ಮದಿಯ ಬದುಕನ್ನು ಕಟ್ಕೊಳಕ್ಕಾಗ್ತಿಲ್ಲ. ಇದಕ್ಕೆ ಗೋಪಾಲಕೃಷ್ಣ ಬೇಳೂರವ್ರು ಬಂದಿಲ್ಲ, ಮಧು ಬಂಗಾರಪ್ಪನವ್ರು ಗೊತ್ತಿಲ್ಲ. ಆಮೇಲೆ ಆ ಭಾಗದಲ್ಲಿ ಈ ಥರ ಜನವಸತಿ ಇದೆ ಅಂತೇಳಿ ಈ ಶಿವಮೊಗ್ಗ ಸಂಸದ ರಾಘವೇಂದ್ರ ಅವರಿಗಂತೂ ಗೊತ್ತೇ ಇಲ್ಲ. ಶಿವಮೊಗ್ಗದಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಂದುಬಿಟ್ಟು ಬೊಬ್ಬಿರಿದು ಭಾಷಣಗಳನ್ನು ಮಾಡಿ ನಾವು ಇವ್ರ ಪರ ಇದ್ದೀವಿ ಅಂತೆಲ್ಲ ಹೇಳೋದ್ರು. ಮೊನ್ನೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಬಂದಾಗ ಸಂತ್ರಸ್ತರ ಸಮಸ್ಯೆಗಳು ಕೊನೆ ಹಂತದಲ್ಲಿದ್ದಾವೆ ಅಂತ ಹೇಳ್ತಾರೆ. ಎದ್ದು ಹೋಗೋದಾದ್ರೆ ಎಲ್ಲಿ ಹೋಗಬೇಕು ಅಂದರೆ ಈಗ ರಸ್ತೆ ಪಕ್ಕಕ್ಕೆ ಒಂದು ಟೆಂಟ್ ಹಾಕ್ಕೊಂಡು ಬದುಕುವಂಥ ಸ್ಥಿತಿಗೆ ಬಂದಿದ್ದಾರೆ. ಈಡಿಗ ಸಮುದಾಯಕ್ಕೆ ಬಂದಿರೋದು. ಈಗ ಈಡಿಗದಲ್ಲಿ ಉಳ್ಳವರು ನೀವು ನೋಡಿರ್ತೀರ, ಕಾರಲ್ಲಿ ಓಡಾಡೋರು ನೋಡಿರ್ತೀರ, ಎಲ್ಲ ನೋಡಿರ್ತೀರ. ರಾಜಕಾರಣ ಏನು ಕಮ್ಮಿ ಇದೆಯಾ? ಪ್ರತಿ ಪಕ್ಷವು ಒಂದು 6-7 ಸೀಟ್ಗಳನ್ನು ರಿಸರ್ವ್ ಮಾಡಿರುತ್ತೆ. ಆಮೇಲೆ ಒಂದು ಒಬ್ಬರು ಮಿನಿಸ್ಟ್ರುಗಳಂತೂ ಇದ್ದೇ ಇರ್ತಾರೆ ಎಲ್ಲ ಸರ್ಕಾರದಲ್ಲಿ. ಈಗ ನಮ್ಮ ಕರಾವಳಿಯ ಸುನೀಲ್ ಅವರಿಂದ ಹಿಡಿದು ಇಲ್ಲಿವರೆಗೆ ಮಧು ಬಂಗಾರಪ್ಪನವರವರೆಗೆ ನೀವೆಲ್ಲ ನೋಡಿರ್ತೀರ ಮಿನಿಸ್ಟ್ರುಗಳನ್ನ ಆದವ್ರನ್ನ. ಹಿಂದಿನ ಸರ್ಕಾರದಲ್ಲಿ, ಈ ಸರ್ಕಾರದಲ್ಲಿ ಕೋಟ ಇರುತ್ತೆ, ಕೋಟ ಶ್ರೀನಿವಾಸ ಪೂಜಾರಿನೂ ಅವರೇ. ಯಾರಿದ್ರೂ ಏನು ಪ್ರಯೋಜನ ಇದೆ? ಶಿವಮೊಗ್ಗ ಸಂಸದ ಒಬ್ಬರು BY ರಾಘವೇಂದ್ರ ಮಾತಾಡಿದರೆ ಕಾಂಗ್ರೆಸ್ ಸರ್ಕಾರ ದಶಕಗಳ ಕಾಲ ಆಳಿತು ಅಂತಲೂ ಚುನಾವಣೆಯಲ್ಲಿ ಹೇಳಿದ್ದಾರೆ. ಏನು ಮಾಡಿದ್ರಿ ಸಂತ್ರಸ್ತರಿಗೆ ನಮ್ಮ ಸರ್ಕಾರ ಅಂತೇಳಿ ಕುಂಗಿದ್ರು. ಆಗ ಇವರು ಹೋಗಿ ಮತ್ತೆ ಸಂಸತ್ನಲ್ಲಿ ಒಂದು 75 ವರ್ಷದಿಂದ 25 ವರ್ಷಗಳ ಬೇಕು ಕಾನೂನುಗಳು ಮಾರ್ಪಾಟಾಗಬೇಕು ಅಂತ ಹೇಳ್ಬಿಟ್ಟು ತಿಳಿ ಹೇಳಬೇಕು. ಸಂಸದರು ಅಲ್ಲಿ ಹೋಗ್ಬಿಟ್ಟು ಜನಪ್ರತಿನಿಧಿಗಳ ಭಾಗ ಅಲ್ವಾ, ಅವ್ರು ಹೋಗಿ ಮಾಡಬೇಕು. ಇವತ್ತಿನವರೆಗೆ ಅವ್ರದ್ದು ಒಳ್ಳೆ ಭಾಷಣ ತೋರಿಸಿ ನಮಗೆ. ಇವ್ರು ಬರೀ ಹೆದ್ದಾರಿ ಅಭಿವೃದ್ಧಿಯ ವೀರರಷ್ಟೇ. ಅದು ಯಾವುದೋ ಒಂದು ಸರಿ ಒಂದು ಭಾಷಣ ಮಾಡಿದರು ಇಂಗ್ಲೀಷಲ್ಲಿ, ಕತ್ತುಚ್ಚೋದಂಗೆ ಒಂದಿಷ್ಟು ಹೇಳಿದರು. ಅದು ಬಿಟ್ಟರೆ ಪ್ರತಿ ವಾರ ಶನಿವಾರನೋ ಅಥವಾ ಶುಕ್ರವಾರನೋ ಒಂದು ಶಿವಮೊಗ್ಗ ಪತ್ರಕರ್ತರು ಒಂದು ಒಳ್ಳೆ ಪ್ರೆಸ್ ಮೀಟ್ ಮಾಡ್ತಾರೆ. ಅದೇ ಅಭಿವೃದ್ಧಿ, ಅದೇ ರೈಲು, ಅದೇ ಇದು, ಒಂದೊಂದು ರೈಲು ಬಿಟ್ಟಿದ್ದಕ್ಕೂ ಒಂದು ಎಕ್ಸ್ಟ್ರಾ ಇದನ್ನು ಆ್ಯಡ್ ಮಾಡಿದ್ದಕ್ಕೂ ಅದಕ್ಕೂ ಒಂದು ಭಾಷಣ ಮಾಡಿಬಿಟ್ಟು ವಿಕಸಿತ ಭಾರತ ಅಂತೆ. ವಿಕಸಿತ ಭಾರತ ಇವ್ರ ತಲೆ ಅಲ್ಲ. ಈಗ ಅರಣ್ಯಕ್ಕೆ ಬಾಧೆ ಕೊಟ್ಟಿದ್ರೆ ನಾವು ಹೇಳ್ಬೋದಿತ್ತು, ಕಾಡು ಕಡಿದಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಈಗ ಇವ್ರ ಪರವಾಗೂ ಕೆಲವರು ಬರ್ತಾರೆ ಹೋರಾಟಕ್ಕೆ. ಅದರಲ್ಲೂ ಕೂಡ ತುಂಬ 50-60 ಎಕರೆಗಳನ್ನು ಹೊಡ್ಕೊಂಡವರೆಲ್ಲ ತುಂಬ ಜನ ಇದ್ದಾರೆ. ಹೋರಾಟಗಳು ಮಣ್ಣು ಮುಕ್ಕೋದು ಹೀಗೆ. ಅರಣ್ಯ ಇಲಾಖೆಯವರಿಗೂ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಕಾನೂನು ಹಿಂಗಿದೆ, ಕಾನೂನು ಮಾರ್ಪಾಡು ಮಾಡೋಕ್ಕಿದ್ರು ಲಾ ಮೇಕರ್ಸ್ ಯಾರು ಮಾಡಬೇಕು ಅವ್ರು ಮಾಡಬೇಕು. ಅದನ್ನು 10 ವರ್ಷ ನಾನು MP ಆಗಿದ್ಕೊಂಡ್ಬಿಟ್ಟು ನಾನು ಇದನ್ನೇ ಮಾತಾಡ್ತೀನಿ. ಇಲ್ಲ, ಪರಿಸರದ ಬಗ್ಗೆ ನಾವು ಕಾಳಜಿಯಲ್ಲಿ ವೀಡಿಯೋಗಳನ್ನ ಹಾಕ್ತೀವಿ. ಮತ್ತು ಇದು ಪರಿಸರ ವಿರೋಧಿ ಅಲ್ಲ, ಆಯಿತಾ? ಯಾಕಂದರೆ ಇವರೆಲ್ಲ ಜನ ಇರೋದಕ್ಕಾಗಿ ಅಟ್ಲೀಸ್ಟ್ ಅಲ್ಲಿ ಕಾಡು ಉಳ್ಕೊಂಡಿರ್ಬೋದು. ಇವರು ರೆಸಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ನೀವು ನೋಡಿ, ಆ ಭದ್ರಾ ವೈಲ್ಡ್ ಲೈಫು ಸ್ಯಾಂಕ್ಚುರಿ ಬಫರ್ ಝೋನಲ್ಲಿ ಕೊಟ್ಟಿದ್ದಾರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು. ಇದೆಲ್ಲ ಕೊಡ್ತಾರೆ. ಪಂಪ್ ಸ್ಟೋರೇಜ್ ಹೆಸರಲ್ಲಿ ಹೋಗ್ತದೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಭಾಗದಲ್ಲಿ ಒತ್ತುವರಿ ತೆರವು ಅಂತ ಹೇಳಿಬಿಟ್ಟು ಸಿಕ್ಕಾಪಡೆ ನಡೀತಾ ಇದೆ. ಅಲ್ಲಿ ನಾನು ಗೋಳಿಕಾಯ್ದೊಂದು ಹಾಕಿದೆ. ಅದು 1 ಎಕರೆ ಜಮೀನು, ಗುಂಟ ಜಮೀನು ಎಲ್ಲದನ್ನು ಕೂಡ ತೆರವು ಮಾಡ್ತಾರೆ. ಟಾರ್ಗೆಟು ಅವ್ರ RFOಗಳಿಗೆ. ಈಗ ಅಲ್ಲೇ ಭಾಗದಲ್ಲಿ ಈಗ ನದಿ ಜೋಡಣೆ ಅಂತ ಬರುತ್ತೆ, ಅಲ್ಲಿ ಫಾರೆಸ್ಟ್ ಹೋಗೋದಿಲ್ವಾ? ನಾನು ಅದಕ್ಕೆ ಹೇಳೋದು, ಮಲೆನಾಡವರೇ, ನೀವು ಏನು ಅಂತಂದರೆ ಅಭಿವೃದ್ಧಿಯನ್ನು ವಿರೋಧಿಸಿ ಇವರ ಅಭಿವೃದ್ಧಿ ನಿಮಗೇನೂ ಬೇಕಿಲ್ಲ. ಹೆದ್ದಾರಿ ಅಭಿವೃದ್ಧಿಯನ್ನು ಮಾಡಬೇಡಿ, ಅಲ್ಲಿ ಕಾಡು ಹೋಗುತ್ತೆ.
ಅವೆಲ್ಲ ನಿಮ್ಮ ತಲೆಗೆ ಕಟ್ಟೋದು. ಭೂಮಿಯನ್ನು ಕೊಡಬೇಕಲ್ವಾ, ಅದಕ್ಕೆಲ್ಲ ತೋರಿಸೋದು ಎಲ್ಲಿದೆ? ಸರ್ಕಾರಿ ಜಮೀನು ತೋರಿಸ್ತಾರೆ, ಪಾಳು ಬಿದ್ದಿರೋ ಜಮೀನು ತೋರಿಸ್ತಾರೆ. ನಾಳೆ ಅಭಿವೃದ್ಧಿಗೆ ಅಂತ ನಿಮಗೇನೂ ಇರೋದಿಲ್ಲ. ಹಾಗಾಗಿ ನಿಮಗೆ ಹೆದ್ದಾರಿಗಳ ಅವಶ್ಯಕತೆ ಇಲ್ಲ, ನಿಮಗೆ ಪಂಪ್ ಸ್ಟೋರೇಜಿನ ಅವಶ್ಯಕತೆ ಇಲ್ಲ, ನದಿ ತೀರು ಬೇಕಾಗಿಲ್ಲ. 60-70 ವರ್ಷಗಳ ಹಿಂದಿಂದ ಬದುಕು ಕಟ್ಕೊಂಡು ಬಂದಿರೋವಂಥವ್ರು ಆವಾಗ ಕಾನೂನುಗಳೇ ಇರಲಿಲ್ಲ. ಆ ಕಾನೂನುಗಳು ಇಲ್ಲದೆ ಇರೋ ಸಮಯದಲ್ಲಿ ಬಂದವರಿಗೆ ಇವತ್ತು ಮೀಸಲು ಅರಣ್ಯ ಅಂತ ಹೇಳಿಬಿಟ್ಟು, ಆಮೇಲೆ ಅಷ್ಟು ಸ್ಯಾಂಕ್ಚುರಿ ಅಲ್ಲಿ ಇಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಅವರಿಗೆ ಪರಿಹಾರವಾಗಿ ಒನ್ ಟೈಮ್ ಸೆಟ್ಲ್ಮೆಂಟ್ದು ಅಮೌಂಟು, ಅಥವಾ ಇನ್ನು ಪ್ರೈವೇಟ್ನವ್ರು ಕೆಲವರು ಟ್ರಸ್ಟು NGOಗಳು ಅವರು ಇವರು ಸಹಯೋಗದಲ್ಲಿ ಒಳ್ಳೆ ಅಮೌಂಟ್ ಕೊಟ್ಬಿಟ್ಟು ಹೊರ ಬರ್ತಾರೆ. ಇವ್ರಿಗೆ ಏನು ಮಾಡಬೇಕು? ಈಗ ಮೀಸಲು ಬೇರೆ, ಇದು ಮೀಸಲು ಅರಣ್ಯ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಇದು ಒತ್ತುವರಿ ಕೇಸ್ ಹಾಕ್ಕೊಂಡಿದ್ದಾರೆ. ನೀವು ಒತ್ತುವರಿದಾರರು ಅಂತ. ಮತ್ತು ಇನ್ನೂ ಕೆಲವು ಹೇಳ್ತಾರಂತೆ, ನೀವು ಇಷ್ಟು ದಿನ ನಮ್ಮ ಫಾರೆಸ್ಟನ್ನ ಬಳಸಿದ್ದಕ್ಕಾಗಿ ನೀವೇ ಕೊಡಬೇಕು, ಹಣ ದಂಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಈ ಥರದೆಲ್ಲ ಕೆಟ್ಟ ಸಂಸ್ಕೃತಿ ಹೋಗ್ತಾ ಇರೋದ್ರಿಂದ ನೋಡಿ, ಅವ್ರ ಮನೆಯಲ್ಲಿ ಒಂದು ಒಳಗಡೆ, ನಾನು ಈ ಗ್ರಾಮದ ಒಂದು ಮನೆಗೆ ಹೋದಾಗ ಒಳಗಡೆ ಗದ್ದುಗೆಯ ಮೇಲೆ ಭಗವದ್ಗೀತೆ ಇದೆ. ಈಗ ನಾವು ಇವ್ರನ್ನ ಏನಂತ ಹೇಳಬೇಕು? MP BY ರಾಘವೇಂದ್ರ ಅವರೇ, ಅಲ್ಲಿ ಭಗವದ್ಗೀತೆ ಇದೆ. ನೀವು ಅಲ್ಲಿ ಒಂದು ಸರಿನಾರು ವಿಸಿಟ್ ಮಾಡಿಬಿಟ್ರೆ ಪಾವನ ಆಗುತ್ತೆ. ಆ ACF DCF ಅಥವಾ ಎಲ್ಲ ಆಫೀಸರ್ಸ್ಗಳು ಏನು ಅಲ್ಲಿರೋ ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲದೆ ಬಂದಿರ್ತಾರೆ, ಏನೋ ಅವ್ರಿಗೆ ಗೊತ್ತಿಲ್ಲದೆ ಪೋಸ್ಟಿಂಗ್ ಆಗಿರುತ್ತಾ. ಜಿಲ್ಲಾ ಪಂಚಾಯತು, TP ಮತ್ತು ಗ್ರಾಮ ಪಂಚಾಯತಿ ಎಲ್ಲ ತುಂಬ ಜನ ರಾಜಕಾರಣಿಗಳು ಹುಡ್ಕೊಳ್ತಿದ್ದಾರೆ, ಮರಿ ರಾಜಕಾರಣಿಗಳು. ಅವರೆಲ್ಲ ಎಲ್ಲಿ ನೆಕ್ಸ್ಟ್ MLAಗೂ ರೆಡಿ ಆಗ್ತಿದ್ದಾರೆ. ನನಗೇನಾದರೂ ಒಂದಿಷ್ಟು ಕೋಟಾದಲ್ಲಿ ಯಾವುದಾದ್ರು ಸಿಕ್ಬಿಡುತ್ತೇನೋ, ನನಗೂ ಇನ್ಫ್ಲೂಯೆನ್ಸ್ ಮೇಲೆ, ಇಲ್ಲ ಮೇಲೆ ಅಮಿತ್ ಶಾ, ಇಲ್ಲಾಂದರೆ ಇಲ್ಲಿ ಸಿದ್ದರಾಮಯ್ಯ, ಇಲ್ಲಾಂದರೆ ಸೋನಿಯಾ ಗಾಂಧಿ ಜೊತೆ ಕನೆಕ್ಟ್ ಇದ್ದೀನಿ, ಹಿಂಗೇನಾದ್ರು ಟಿಕೆಟ್ ಸಿಗ್ಬೋದಾ, ನನ್ನ ಪರಂಪರೆ ಅಂತೆಲ್ಲ ತುಂಬ ಜನ ಓಡಾಡ್ತಿರ್ತಿಲ್ಲ. ನಿಮಗೆ ಒಂದು ಜನರ ಪರಿಸ್ಥಿತಿ ಅರ್ಥ ಆಗೋದಿಲ್ಲ ಅಲ್ಲಿಂದು ಅಂತಂದರೆ ಏನನ್ನಬೇಕು? ಜನನ ಪರಿಸರದ ಭಾಗ ಅಂತಲೇ ತಿಳ್ಕೊಂಡಿರೋದು. ಹಾಗಾಗಿ ಜನರು ಇರಬೇಕು, ಪರಿಸರ ಉಳಿಬೇಕು. ನಾನು ಪರಿಸರವಾದಿಯ ಥರ ಮಾತಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇದೆಲ್ಲದೂ ಕೂಡ ಸರಿ ಆಗಬೇಕು ಅಂದರೆ ನಮ್ಮ ರಾಜಕಾರಣಿಗಳನ್ನೇ ಹಿಡ್ಕೊಬೇಕು. ಇನ್ನು ಬಿಗಡಾಯಿಸುತ್ತೆ, ತುಂಬ ಒತ್ತುವರಿ ಮಾಡ್ಕೊಂಡವರು ಅವರೆಲ್ಲ ಬಂದುಬಿಟ್ಟು ಕಡೆಗೆ ಇದನ್ನು ಹೈಜಾಕ್ ಮಾಡಿಬಿಟ್ಟು ಈ ಹೋರಾಟವನ್ನು ಹತ್ತಿಕ್ಕುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೂ ಮೊದಲು ರಾಜಕಾರಣ ಬರೋದಕ್ಕಿಂತ ಮುಂಚೆ ಈ ಸಂಬಂಧಪಟ್ಟವ್ರು MLA ಗೆದ್ದಿದ್ರೆ MLA ಹೋಗ್ಬಿಟ್ಟು ಅವ್ರು ಮಾತಾಡಿಸ್ಬೇಕು. ಈಗ ಸರ್ಕಾರನೂ ಅವ್ರದ್ದೇ ಇದೆ. ಈ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪ ಅವರು ಸ್ವಲ್ಪ ತಾವು ಶಿಕ್ಷಣ ಕ್ರಾಂತಿಯ ಜೊತೆಗೆ ಜನರ ಅಭ್ಯುದಯಕ್ಕೂ ಕೂಡ ಸ್ವಲ್ಪ ಗಮನ ಹರಿಸಬೇಕು. ಆ ಕಾರಣಕ್ಕಾಗಿ ಸಾಮಾಜಿಕ ನ್ಯಾಯ ಎಲ್ಲ ಹಿನ್ನೆಲೆಗಳಿಗಾಗಿ ನಿಮಗೆ ಆ ಮಂತ್ರಿ ಪದವಿಯನ್ನು ಸರ್ಕಾರ ಪಕ್ಷ ಕೊಟ್ಟಿರುತ್ತೆ. ಥ್ಯಾಂಕ್ ಯು.